ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಬಂದ್ಬಿಟ್ಟು ವೆನ್ನೆಸ್ಡೇ. ಬೆಳಿಗ್ಗೆ ಎದ್ದು ಸ್ನಾನ ಆಗಿ ದೇವ್ರ ಪೂಜೆ ಸಹ ಆಯ್ತು. ನಂತರ ನಾನು ನನ್ನ ಹೆಲ್ದಿ ಡ್ರಿಂಕ್ ಅನ್ನ ಮಾಡಿ ಕುಡಿದೆ. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ದೋಸೆಯನ್ನ ಮಾಡಿದ್ದೆ. ಇವತ್ತು ನಾನು ಮಧ್ಯಾಹ್ನ ಲಂಚ್ ಗೆ ಚಿಕನ್ ಕರಿಯನ್ನ ಮಾಡಿದ್ದೆ. ಇವತ್ತು ನಾನು ಚಿಕನ್ ಕರಿಯನ್ನ ಕೊಕೊನಟ್ ಮಿಲ್ಕ್ ಅನ್ನ ಹಾಕ್ಬಿಟ್ಟು ಮಾಡಿದ್ದೆ. ಅಂತಂದ್ರೆ ಚಿಕನ್ ಬೇಯಿಸ್ಕೊಳ್ಳುವಾಗ ನಾನು ಕೊಕೊನಟ್ ಮಿಲ್ಕ್ ಅನ್ನ ಹಾಕ್ಬಿಟ್ಟು ಚಿಕನ್ ಅನ್ನ ಬೇಯಿಸ್ಕೊಂಡಿದ್ದೆ. ಈ ತರ ಮಾಡೋದ್ರಿಂದ ಚಿಕನ್ ಕರಿ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ. ನಂತರ ಚಿಕನ್ ಬೆಂದ ತಕ್ಷಣ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೆ ಉಪ್ಪನ್ನ ಹಾಕ್ಬಿಟ್ಟು ಸಾರು ಕುದಿ ಬಂದ್ಮೇಲೆ ಕಸೂರಿ ಮೆಥೆ ಹಾಗೆ ಲಾಸ್ಟ್ ಅಲ್ಲಿ ಕೊರಿಯಾಂಡರ್ ಲೀವ್ಸ್ ಅನ್ನ ಹಾಕಿದ್ರೆ ಟೇಸ್ಟಿ ಆದಂತಹ ಚಿಕನ್ ಕರಿ ರೆಡಿ. ಹಾಗೇನೆ ಚಿಕನ್ ಲಿವರ್ ಮಸಾಲಾ ಡ್ರೈ ಕೂಡ ಮಾಡಿದ್ದೆ. ಇದಕ್ಕೆ ನಾನು ಚೀಸ್ ಅನ್ನ ಆಡ್ ಮಾಡಿದ್ರಿಂದ ತುಂಬಾ ಡಿಫ್ರೆಂಟ್ ಆಗಿ ಟೇಸ್ಟಿಯಾಗಿ ಬಂದಿತ್ತು. ಹಾಗೇನೆ ಅದ್ರ ಜೊತೆ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ. ಸೊ ಇವತ್ತಿನ ಲಂಚ್ ಪ್ಲೇಟ್ ತುಂಬಾನೇ ಟೇಸ್ಟಿ ಆಗಿತ್ತು. ಇವಾಗ ಗ್ರೇಪ್ಸ್ ಸೀಸನ್ ಆಗಿರೋದ್ರಿಂದ ಗ್ರೇಪ್ಸ್ ಗೆ ತುಂಬಾನೇ ಕೆಮಿಕಲ್ಸ್ ಅನ್ನ ಸ್ಪ್ರೇ ಮಾಡಿರ್ತಾರೆ. ಸೊ ಗ್ರೇಪ್ಸ್ ಅನ್ನ ಜಸ್ಟ್ ನೀರಲ್ಲಿ ವಾಶ್ ಮಾಡಿ ತಿನ್ನೋ ಬದಲು ನೀರಿಗೆ ಉಪ್ಪು ಮತ್ತೆ ಅರಿಶಿನವನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇಪ್ಸ್ ಅನ್ನ ಅದರಲ್ಲಿ ಹಾಫ್ ಎನ್ ಅವರ್ ನೆನೆಸ್ಬಿಟ್ಟು ನಂತರ ಗ್ರೇಪ್ಸ್ ಅನ್ನ ತಿನ್ನೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬಾನೇ ಒಳ್ಳೇದು.